ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್. ಸೊ ಇವತ್ತು ನಾವು ಒಗ್ಗದ ಹಪ್ಪಳ ಮಾಡತ್ತೀವಿ ನೋಡಿ. ಇಲ್ಲಿ ನೀರು ತೆವಿಯೊಳಗೆ ಕಾಯಕ್ಕಿಟ್ಟಿವಿ. ಸೊ ಇದು ಅಕ್ಕಿನ ನಾವು 2 days 3 days ನೆನೆಯಕ್ಕೆ ಏನು ಮಾಡ್ತೀವಿ, ಸಣ್ಣಗೆ ರುಬ್ಕೋತೀವಿ. ಒಂದು ಸ್ವಲ್ಪ ರವ ಕಾಣಬಾರ್ದು ಆ ಥರ ರುಬ್ಕೊಂಡು ಇದ್ರೋಗಿ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಏನು ಮಾಡ್ತೀವಿ, ಇವಾಗ ನೋಡಿ ಈ ಥರ ಗಂಗಾಳದ ನಾವು ಸ್ವಲ್ಪ ತೆಳ್ಳಗೆ ಹಾಕೋಬೇಕು. ದಿಪ್ಪು ಹಾಕೊಂಡ್ರೆ ಸೀಳ್ತಾವ. ಸೊ ತೆಳ್ಳಗೆ ಹಾಕೊಂಡೆ ಅಂದ್ರೆ ನಾವು ಒಗ್ಗದ ಹಪ್ಪಳ ಚೆನ್ನಾಗಿ ಆಗ್ತವೆ. ಸೊ ನೋಡಿ, ನಾವು ಇವಾಗ ಇದಕ್ಕೆ ಜೀರಿಗೆ ಕೂಡ ಹಾಕ್ತಾ ಇದ್ದೀವಿ. ಸ್ವಲ್ಪ ಕೂಡ ಹಾಕ್ತಾ ಇದ್ದೀವಿ ನೋಡಿ. ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಳ್ಳ ಮತ್ತು ಜೀರಿಗೆ ಹಾಕೋದ್ರಿಂದ ಹಪ್ಪಳ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಎಳ್ಳ ಮತ್ತು ಜೀರಿಗೆ ಹಾಕ್ಬೋದು ನೋಡಿ. ಈ ಥರ ನಾವು ಹಿಟ್ಟು ಹಾಕ್ಕೊಂಡು ರೌಂಡಾಗೆ ಎಲ್ಲ ಕಡೆ ಮಾಡುವಂಗೆ ಮಾಡಬೇಕು. ತಳ್ಳಗೆ ಹಾಕೊಂಡಷ್ಟು ಬೆಟರು ನೋಡಿ. ಇವಾಗ ನಾನು ತೆವಿ ಮೇಲೆ ಈ ಥರ ಇಟ್ಕೊಂಡಿವಿ. ಆಮೇಲೆ ಏನು ಮಾಡ್ತೀವಿ, ಇದನ್ನು ಡಬ್ಬ ಹಾಕ್ತೀವಿ. ನೋಡಿ ಇವಾಗ ಡಬ್ಬ ಹಾಕೀವಿ ನೋಡಿ. ಡಬ್ಬ ಹಾಕಿ ತೆಗೆದ ಬಳಿಕ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನಾವು ಈ ಥರ ನಾವು ಸೂಜಿಯಿಂದ ತಗೋಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು. ಫೈನಲಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಒಗ್ಗದ ಹಪ್ಪಳ ಅಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ. ಸೊ ಗೈಸ್ ನೋಡಿ, ನಾನು ಇದು ಹಸಿದು ಕೂಡ ತಿಂತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ಟೇಸ್ಟ್ ನೋಡೋಣ. ಸೊ ನಾವು ಇದು ಸಿರಿ ಮೇಲೆ ಹಾಕೀವಿ. ಸೊ ಈಗ ಮೊದಲೇ ಒನ್ ಡೇ ಏನು ಮಾಡ್ಬೋದು, ಇದು ಒಳಗಡೆ ಹಾಕಿ ಒಣಗಿಸ್ಬೇಕು. ಆಮೇಲೆ ನಾಳೆ ಏನು ಮಾಡಬೇಕು, ಬಿಸಿಲಿಗೆ ಇಡಬೇಕು. ಸೊ ನೀವು ಈ ಥರ ಹಪ್ಪಳ ಮಾಡಿ 1 ವರ್ಷ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಹೋಳಿಗೆ ಜೊತೆ ಆಗಿರ್ಬೋದು, ಆಮೇಲೆ ಅನ್ನ ಸಾಂಬಾರು ಜೊತೆ ಆಗಿರ್ಬೋದು, ಆಮೇಲೆ ಸಂಜೆಗೆ ನಿಮಗೆ ಸ್ನ್ಯಾಕ್ಸ್ ತಿನ್ನೋಂಗಾಗಿತ್ತು ಅಂದರೂ ಕೂಡ ಇವು ಹಪ್ಪಳ ಕೂಡ ಹುರ್ಕೊಂಡು ತಿನ್ಬೋದು ನೀವು. ಸೊ ತುಂಬ ಟೇಸ್ಟಾಗಿರುತ್ತೆ. ಸೊ ಕೆಳಗೆ ಎಣ್ಣೆ ಕೂಡ ಹಚ್ಬೇಕು ನಾವು ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆ ನಾವು ಎಣ್ಣೆ ಹಚ್ಕೊಂಡು ಆಮೇಲೆ ಹಿಟ್ಟು ತಗೊಂಡು ತಳ್ಳಗೆ ಹಾಕೋದು ನೋಡಿ. ಜೀರಿಗೆ ಮತ್ತು ಎಳೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಫೈನಲಾಗಿ ಇಷ್ಟು ಬಂದು ಗೈಸ್, ಫೈನಲಾಗಿ ಇಷ್ಟೆಲ್ಲ ರೆಡಿ ಮಾಡೀವಿ ನೋಡಿ. ಸೊ ಇವು ಸಂಡಿಗೆ, ಉಳ್ಳಾಗಡ್ಡಿ ಸಂಡಿಗೆ ಇದ್ದಾವೆ. ಉಳ್ಳಾಗಡ್ಡಿ, ಪುಳಿಖಾರ ಮತ್ತು ಎಳ್ಳ ಜೀರಿಗೆ ಹಾಕಿ ಮಾಡಿರುವಂಥ ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋಂಥ ಸಂಡಿಗೆ ಇದು. ಸೊ ಮೊದಲೇ ಸ್ವಲ್ಪ ಮಾಡಿದ್ವಿ, ಆಮೇಲೆ ಸ್ವಲ್ಪ ಕುರುಡಿಗೆ ಮಾಡೀವಿ, ಮೆಕ್ಕೆಜೋಳ ಕುರುಡಿಗೆಯು, ಆಮೇಲೆ ಇವಿಷ್ಟು ಅಕ್ಕಿ ಸಂಡಿಗೆ ಮಾಡೀವಿ. ನಿಮಗೆ ಯಾವುದು ಮೆಕ್ಕೆಜೋಳ ಕುರುಡಿಗೆ ಇಷ್ಟ ಐತೆ, ಆಮೇಲೆ ಸಂಡಿಗೆ ಇವು ಇಷ್ಟ ಅದೇ ಇವು ಇಷ್ಟ, ಆಮೇಲೆ ಉಗ್ಗದ ಹಪ್ಪಳ ಇಷ್ಟ ಆಯ್ತಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.